ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಡೆವಲಪ್ಮೆಂಟ್ ಕೂಡ ಆಗಿದೆ. ಜೊತೆಗೆ ಚಿನ್ನಯ್ಯ ಅಂದರೆ ಭೀಮ ಹೇಳಿದಂಥ ಎರಡನೇ ಮಾತಿದೆಯಲ್ಲ, ಅದು ಈಗ ಮತ್ತೊಂದು ರಹಸ್ಯವನ್ನು ಭೇದಿಸುವಲ್ಲಿ ಸಫಲರಾಗ್ತಾರ SIT ತಂಡದವರು ಎನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಅಷ್ಟಕ್ಕೂ ಭೀಮ ಕೊಟ್ಟಂಥ ಎರಡನೇ ಹೇಳಿಕೆಯಲ್ಲಿ ಭೀಮ ಹೇಳಿದಂಥ ಆ ಸ್ಫೋಟಕ ರಹಸ್ಯವೇನು, ಜೊತೆಗೆ ಯಾಕೆ ಪದೇ ಪದೇ ಭೀಮ ಅಂದರೆ ಚಿನ್ನಯ್ಯ ಗೊಂದಲದ ಹೇಳಿಕೆಗಳನ್ನ ಕೊಟ್ಟು SITಯ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಒಂದು ಹಂತಕ್ಕೆ ಹೋಗ್ಬಿಟ್ನ, ಇದರ ಹಿಂದಿನ ರಹಸ್ಯವೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಜುಲೈ 3ಕ್ಕೆ ಯಾವಾಗ ಭೀಮ ತನ್ನ ವಕೀಲರ ಜೊತೆ ಬಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡುವಾಗ ಭೀಮ ಹೇಳಿದ್ದೇನೆಂದರೆ, ಸ್ವತಂತ್ರ ಭಾರತದ ನಂತರ ಇಲ್ಲಿಯ ತನಕ ಎಲ್ಲೂ ನಡೆದಿರದಂಥ ಅತ್ಯಂತ ದೊಡ್ಡ ಹತ್ಯಾಕಾಂಡ ಮತ್ತು ಅತ್ಯಂತ ದೊಡ್ಡ ಘೋರ ದುರಂತ ಧರ್ಮಸ್ಥಳದ ಅಕ್ಕಪಕ್ಕ ಆಗಿದೆ ಮತ್ತು ಸರಿಸುಮಾರು 300ಕ್ಕೂ ಹೆಚ್ಚು ಶವಗಳನ್ನು ನಾನು ಫೋರ್ಸ್ಫುಲ್ಲಿ ಅಂದರೆ ಒತ್ತಡಕ್ಕೆ ಒಳಗಾಗಿ ನಾನು ಅಲ್ಲಿ ಅಸಹಜ ಸಾವುಗಳ ಪ್ರಕರಣವನ್ನು ಮಣ್ಣು ಮಾಡಿದ್ದೇನೆ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟು, ಜೊತೆಗೆ ಒಂದು ತಲೆಬೂಡಿಯನ್ನು ಕೂಡ ಇಟ್ಕೊಂಡು ಬಂದಿದ್ದ. ಅದಾದ ನಂತರ ಜುಲೈ 4ಕ್ಕೆ ಬೆಳ್ತಂಗಡಿಯ ಪೊಲೀಸರ ಮುಂದೆ 163 ಸ್ಟೇಟ್ಮೆಂಟ್ ಕೂಡ ಆಗುತ್ತೆ. ಅಲ್ಲೂ ಕೂಡ ಅದೇ ಸ್ಟೇಟ್ಮೆಂಟ್ ಅಂತ ಹೇಳಿದೆ. ಅದಾದ ನಂತರ ಜುಲೈ 19ಕ್ಕೆ SIT ಫಾರ್ಮ್ ಆಗುತ್ತೆ. ಜುಲೈ 28ಕ್ಕೆ ಸಮಾಧಿಯ ಒಂದು ಸ್ಥಳ ಮಜಾರಾಗುತ್ತೆ ಮತ್ತು ಸಮಾಧಿಯಾಗುವಂಥ ಕೆಲಸ ಜುಲೈ 29ರ ತನಕ ಆಗುತ್ತೆ. ಇದು ಒಂದು ಹಂತದ ಕಾರ್ಯ. ಅದಾದ ನಂತರ ತಲೆಬುಡಿಯ ವಿಷಯವನ್ನು ಕೆದಕಿ ಹೊರಟಾಗ ಭೀಮ ಹೇಳ್ತಾನೆ ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ ಟಿ ಅವರು ತಂದು ಕೊಟ್ಟರಂತ. ಆಮೇಲೆ ಜಯಂತ್ ಟಿ ಮತ್ತು ಗಿರೀಶ್ ಮಟ್ಟಣ್ಣ ಹೇಳ್ತಾರೆ, ಮತ್ತೆ ಚಿನ್ನಯ್ಯನ ಮೇಲೆ ಹೊರಿಸ್ತಾರೆ. ಕೊನೆಗೆ ಚಿನ್ನಯ್ಯ ಬಾಯಿ ಬಿಟ್ಟಂತ ಒಂದು ಸತ್ಯ ಅಂದರೆ, ನನಗೆ ತಲೆಬುರುಡೆಯನ್ನು ತಂದು ಕೊಟ್ಟಂಥವ್ರು ವಿಠಲ್ ಗೌಡ ಅಂದರೆ ಸೌಜನ್ಯ ಅವಳ ಮಾವ ಮತ್ತು ಆ ಸೌಜನ್ಯ ಮಾವ ವಿಠಲ್ ಗೌಡ ಮತ್ತು ಅವರ ಗೆಳೆಯನಾದಂಥ ಪ್ರದೀಪ್ ಗೌಡ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಪ್ರದೀಪ್ ಗೌಡ ಮತ್ತು ವಿಠಲ್ ಗೌಡರ ಬೆನ್ನತ್ತಿದಂತೆ SIT ತಂಡ ಬಂಗ್ಲಗುಡ್ಡಕ್ಕೆ ಹೋಗಿ ಸರಿಸುಮಾರಲ್ಲಿ ಭೂಮಿಯ ಮೇಲ್ಗಡೆ ಇದ್ದಂಥ 7 ಅಸ್ಥಿಪಂಜರನ್ನು ಹುಡುಕಲು ಸಫಲವಾಯಿತು ಮತ್ತು ಸತತವಾಗಿ ಈ ತಲೆಬುರುಡೆ ಯಾವುದು, ಎಲ್ಲಿಂದ ತಂದರು, ಅದರ ಹಿನ್ನೆಲೆ ಏನು, ಮೆಡಿಕಲ್ ಸೆಂಟರ್ಗೆ ಹೋಗಿ ಎಲ್ಲವನ್ನು ಕೂಡ ವಿಚಾರಣೆ ಮಾಡುವ ಹಂತಕ್ಕೆ ಬಂದಿತ್ತು. ಮತ್ತು ತಲೆಬುರುಡೆ ಅದು ತಲೆಬುರುಡೆ ಅಲ್ಲ ಅಥವಾ ಮಾನವನ ಬುರುಡೆ ಅಲ್ಲ ಎನ್ನುವಂಥ ಒಂದು ಹಂತಕ್ಕೆ ಬಂದು FSL ರಿಪೋರ್ಟ್ ಕೂಡ ಬಂದು, ಅದು ಒಂದೇ ಕಾರಣಕ್ಕಾಗಿ ಇದೀಗ ಚಿನ್ನಯ್ಯ ಶಿವಮೊಗ್ಗದ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾನೆ. ಅದಾದ ನಂತರ ಮತ್ತೆ ಚಿನ್ನಯ್ಯನ ವರಸೆ ಬದಲಾಗುತ್ತೆ. ಇಲ್ಲ, ಮತ್ತೊಂದು ಸ್ಟೇಟ್ಮೆಂಟ್ ಕೊಡಬೇಕು, ನಾನು ಏನೋ ಹೇಳಿಲ್ಲ SIT ತಂಡದ ಮುಂದೆ, ಅದು ಈಗ ಹೇಳಿಕ್ಕಾಗಲ್ಲ, ನಾನು ಕೋರ್ಟ್ ಮುಂದೆ ಅದನ್ನು ಹೇಳಿಕೆ ಕೊಡಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಾಗ, ವಕೀಲರ ಮುಂದೆ ಮನವಿಯನ್ನು ಮಾಡಿಕೊಂಡಾಗ ಅಥವಾ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡಾಗ ಸೆಪ್ಟೆಂಬರ್ 23, ಸೆಪ್ಟೆಂಬರ್ 25 ಮತ್ತು ಸೆಪ್ಟೆಂಬರ್ 27ಕ್ಕೆ 3 ಹಂತದಲ್ಲಿ SIT ತಂಡದವರು ಅಥವಾ ವಕೀಲರು ಚಿನ್ನಯ್ಯನನ್ನು ಶಿವಮೊಗ್ಗ ಪೊಲೀಸ್ ಠಾಣೆಯಿಂದ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ BNS ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ಕಾಯ್ದೆಯ 183 ಅಡಿಯಲ್ಲಿ ಮತ್ತೊಂದು ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ. ಅದರಲ್ಲಿ ಭೀಮ ಹೇಳಿದ್ದ ಒಂದು ರೋಚಕ ಕಥೆ ಇದೆಯಲ್ಲ, ಅದು ಈಗ ಮತ್ತೆ SIT ತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಮತ್ತು ಭೀಮ ಏನಾದರೂ ಪೂರ್ವ ನಿಯೋಜಿತವಾಗಿ SIT ತಂಡದ ತನಿಖೆಯನ್ನು ಹಾದಿ ತಪ್ಪಿಸ್ತಾ ಇದ್ದಾನೆ ಅನ್ನುವಂಥ ಗೊಂದಲ ಕೂಡ ಕಾಡ್ತಾ ಇದೆ. ನೋಡಿ, ಮೊದಲು 164 ಸ್ಟೇಟ್ಮೆಂಟ್ ಕೊಟ್ಟಾಗ ಕೆಲವೊಂದು ವಿಷಯಗಳನ್ನ ಹೇಳಿದ್ದ, ಅಂದರೆ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಬುರುಡೆ ತಂದಾಗ. ಇದೀಗ ಎರಡನೇ ಹಂತದಲ್ಲಿ ದಾಖಲೆಯನ್ನು 183 ದಾಖಲೆಯನ್ನು ಕೊಡುವಾಗ ಅಂದರೆ 164ನ ಮುಂದುವರೆದ ಭಾಗ ಅದು. ಈಗ BNS ಕಾಯ್ದೆ ಎನ್ನುವಂಥ ಕಾನೂನು ಬದಲಾವಣೆಯಾದ ಕಾರಣ ಅದು ಈಗ 183 BNS ಅಡಿಯಲ್ಲಿ ಬರುತ್ತೆ. ಆ ಸ್ಟೇಟ್ಮೆಂಟ್ ಕೊಡುವಾಗ ಚಿನ್ನಯ್ಯ ಹೇಳ್ತಾನೆ, ಹೌದು ಹಾಗಾಗಿತ್ತು ಹೀಗಾಗಿತ್ತು, ಅಂದರೆ ಮೊದಲ 164 ಸ್ಟೇಟ್ಮೆಂಟ್ಗೆ ಪರ್ಯಾಯವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಹೇಳ್ತಾನೆ, ಇಲ್ಲ ಮತ್ತು ನಾನು 10 ಹೆಣಗಳನ್ನು ಮತ್ತೊಂದು ಜಾಗದಲ್ಲಿ ಒಂದೇ ಜಾಗದಲ್ಲಿ 10 ಹೆಣಗಳನ್ನ ಹೂತು ಹಾಕಿದ್ದೇನೆ, ಒತ್ತಡದಿಂದ ಹೂತು ಹಾಕಿದ್ದೇನೆ. ಆದರೆ ಆ ಜಾಗವನ್ನು ನಾನು ಈಗ ಹೇಳಲಿಕ್ಕಾಗಲ್ಲ, ನನ್ನ ಕರ್ಕೊಂಡು ಹೋದರೆ ಆ ಜಾಗವನ್ನು ತೋರಿಸ್ತೇನೆ. ಆದರೆ ಮೊದಲ ಹಂತವಾಗಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಗೊಂದಲ ಇತ್ತು, ಸ್ವಲ್ಪ ಒತ್ತಡ ಇತ್ತು ಎನ್ನುವಂಥ ಕಾರಣಗಳನ್ನ ಹೇಳ್ತಾರೆ. ಜೊತೆಗೆ ಹಾಗೆ ಹೇಳಲಿಕ್ಕೆ ಮೊದಲ ಹಂತದಲ್ಲಿ ಕೆಲವೊಂದು ಸುಳ್ಳು ಹೇಳಲಿಕ್ಕೆ ನನಗೆ ಒತ್ತಡವೂ ಕಾರಣವಿತ್ತು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ. ನೋಡಿ, ಮೊದಲ ಹಂತವಾಗಿ 13 ಜಾಗದಲ್ಲಿ ಸ್ಥಳ ಮಜಾರಾಗುತ್ತೆ ಮತ್ತು ಧರ್ಮಸ್ಥಳದ ಮೇಲ್ವಿಚಾರಕರಿಂದ ನನಗೆ ಒತ್ತಡ ಬಂದ ಕಾರಣಕ್ಕಾಗಿ 106 ಶವಗಳನ್ನು ನಾನು ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣವನ್ನು ಹೂತು ಹಾಕಿದ್ದೇನೆ ಅನ್ನುವಂಥ ಮಾತನ್ನು 164 ಸ್ಟೇಟ್ಮೆಂಟ್ ಕೊಡುವಾಗ ಜುಲೈ 3ರಂದು ಕೊಟ್ಟಿರ್ತಾನೆ. ಅದನ್ನು ಎನ್ಕ್ವೈರಿಯಾಗಿ ಸಮಾಧಿಯಾಗಿ ಒಂದು ಸ್ಥಳ ಆಯಿತು. ಎಲ್ಲರೂ ಸರಿಸುಮಾರು 200ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಕೊಟ್ಟು ಆ ಸಂಬಂಧಪಟ್ಟವರಿಗೆ ಅಥವಾ ವಸತಿ ಗೃಹದವರಿಗೆ ಆಗಿರ್ಬೋದು, ಬೆಳ್ತಂಗಡಿಯ ಮತ್ತು ಧರ್ಮಸ್ಥಳ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಪೊಲೀಸರಿಗೆ 2001ರಿಂದ 2025 ತನಕ ಯಾರೆಲ್ಲ ಕೆಲಸ ಮಾಡ್ತಿರಲ್ಲ ಅವರಿಗಾಗಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಸಂಬಂಧಪಟ್ಟ ಎಲ್ಲ ಕೋನಗಳನ್ನು ತನಿಖೆ ಮಾಡುವ ಸಲುವಾಗಿ ಸರಿಸುಮಾರು 200ಕ್ಕೂ ಹೆಚ್ಚು ಜನರಿಗೆ ನೋಟಿಸ್ ಕೊಟ್ಟು SIT ತಂಡ ತನ್ನ ತನಿಖೆಯನ್ನು ಮಾಡ್ತಾ ಇದೆ. ಇವೆಲ್ಲಕ್ಕೂ ಕಾರಣ 164 ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಂಥ ಹೇಳಿಕೆ. 164 ಸ್ಟೇಟ್ಮೆಂಟ್ ಯಾರೆಲ್ಲ ಹೆಸರನ್ನು ಹೇಳಿದ್ದ ಅಥವಾ ಮುಂದುವರೆದ ಭಾಗವಾಗಿ SIT ತಂಡಕ್ಕೆ ಯಾರಿಗೆಲ್ಲ ನೋಟಿಸ್ ಕೊಟ್ಟರೆ ತಮಗೆ
ತನಿಖೆ ಸುಲಭವಾಗಬಹುದು ಮತ್ತು ರಹಸ್ಯವನ್ನು ಭೇದಿಸಲಿಕ್ಕೆ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಮನ್ಸು ಮಾಡಿಕೊಂಡು ಸರಿಸುಮಾರು 200ಕ್ಕೂ ಹೆಚ್ಚು ಜನರಿಗೆ SIT ತಂಡ ನೋಡಿಸಿಕೊಟ್ಟು ಎನ್ಕ್ವೈರಿ ಮುಗಿಸುವ ಹಂತಕ್ಕೆ ಬಂದಿದೆ. ಅದಾದ ನಂತರ ಭೀಮಾ ಅಂದ್ರೆ ಚಿನ್ನಯ್ಯ ಮತ್ತೆ ವಕೀಲರ ಮುಖಾಂತರ ನ್ಯಾಯಾಧೀಶರ ಮುಂದೆ 2ನೇ ಹೇಳಿಕೆಯನ್ನು ಕೊಟ್ಟಾಗ ಮತ್ತಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡಿದ್ದಾನೆ. ಆದ್ರೆ ಹಳೆಯ ಮಾತನ್ನ ಒಪ್ಪಿಕೊಂಡು, ಹೌದು ನಾನು ಆ ಥರ ಹೇಳಿದ್ದೆ, ನನಗೆ ಒತ್ತಡ ಇತ್ತು, ಹಾಗಾಗಿ ನಾನು ಹೇಳಿದೆ, ನನಗೆ ಕೆಲವೊಬ್ಬರ ಒತ್ತಡ ಇತ್ತು ಎನ್ನುವ ಕಾರಣವನ್ನು ಹೇಳ್ತಾರೆ. ಜೊತೆಗೆ 2ನೇದಾಗಿ ಒಂದೇ ಜಾಗದಲ್ಲಿ ನಾನು 10 ಹೆಣಗಳನ್ನ ಹೂತಾಕಿದ್ದೇನೆ, ಅದು ಕೊಲೆ ಮತ್ತು ಅತ್ಯಾಚಾರವಾದ ಪ್ರಕರಣವಾದ ಕಾರಣ ನಾನು ಮೊದಲೇ ಹಂತವಾಗಿ ಹೇಳಿರಲಿಲ್ಲ. ಈಗ ಮತ್ತಷ್ಟು ಗಂಭೀರ ಪ್ರಕರಣ ಗಂಭೀರತೆಯನ್ನು ಪಡ್ಕೊಂಡ ಕಾರಣಕ್ಕಾಗಿ ನಾನು ಈಗ ಹೇಳ್ತಾ ಇದ್ದೇನೆ, ಅದನ್ನು ನೀವು ಪರಿಶೀಲನೆ ಮಾಡಬೇಕು ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದೀಗ SIT ತಂಡಕ್ಕೆ ಗೊಂದಲವಾಗಿದೆ. ಯಾಕಂದರೆ ಸೆಪ್ಟೆಂಬರ್ 23, ಸೆಪ್ಟೆಂಬರ್ 25, ಸೆಪ್ಟೆಂಬರ್ 27ರಂದು 3 ಹಂತವಾಗಿ ಭೀಮನನ್ನ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಮತ್ತು BNS 183 ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಇದೀಗ ಆ ಕೋರ್ಟಲ್ಲಿ ಕೊಟ್ಟಂತ ಹೇಳಿಕೆಯ ಒಂದು ಪ್ರತಿಯನ್ನ SIT ಪೊಲೀಸರು ಪಡೆದುಕೊಂಡು ಇದೀಗ ಮತ್ತೆ ಯಾವ ಜಾಗ, ಯಾವ ಹೆಸರನ್ನ ಹೊಸದಾಗಿ ಹೇಳಿದ್ದಾನೆ, 2ನೇ ಸ್ಟೇಟ್ಮೆಂಟಲ್ಲಿ 183 ಸ್ಟೇಟ್ಮೆಂಟಲ್ಲಿ ಯಾವ ಹೇಳಿಕೆಯನ್ನ, ಯಾವ ಹೆಸರನ್ನು ಹೇಳಿದ್ದಾನೆ ಎನ್ನುವಂಥ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಕಾಪಿ, ಅಂದ್ರೆ ಆ ಪ್ರಕರಣದ ತೀರ್ಪಿನ ಕಾಪಿ ಅಥವಾ ಹೇಳಿಕೆಯ ಕಾಪಿಯನ್ನು ಪಡೆದುಕೊಂಡು ಇದೀಗ SIT ಪೊಲೀಸರು ಮತ್ತೆ ತನಿಖೆಯನ್ನು ಚುರುಕುಗೊಳಿಸ್ತಾರೆ. SITಗೆ ಸಿಕ್ಕಂತ ಸೆಕೆಂಡ್ ಪ್ರತಿ ಅಂದ್ರೆ ಈಗಿನ ಪ್ರತಿಯಲ್ಲಿ ಹೊಸದೇನು ಕಾಣದಿದ್ರು ಕೂಡ ಕೆಲವೊಂದಿಷ್ಟು ಅಂಶಗಳು ಅದೇನಂದ್ರೆ ಮತ್ತೆ 10 ಹೆಣವನ್ನ ಒಂದೇ ಜಾಗದಲ್ಲಿ ಹೂತಿರುವುದಾಗಿ ಹೇಳಿದ್ದೇನೆ. ಅದರ ಮುಂದುವರೆದ ಭಾಗ ಏನ್ ಮಾಡಬೇಕು, ಸಮಾಧಿಯಾಗಿ ಒಂದು ಕೆಲಸ ಮಾಡಬೇಕು ಅಥವಾ ಯಾವ ಜಾಗದಲ್ಲಿ ಅದನ್ನ ಹೂತಿದ್ದಾನೆ ಅನ್ನುವಂಥ ಕಾರಣ ಹುಡುಕಿಸುವಾಗಿ ಜೈಲಿನಲ್ಲೇ ಹಂತ ಹಂತವಾಗಿ ಶಿವಮೊಗ್ಗ ಜೈಲಿನಲ್ಲಿ SIT ತಂಡ ತೆರಳಿ, ಶಿವಮೊಗ್ಗ ಜೈಲಿಗೆ SIT ತಂಡ ತೆರಳಿ ಮತ್ತೆ ಅದರ ಹೇಳಿಕೆಯ ಪರ್ಯಾಯ ವಿಭಾಗವಾಗಿ ಅಥವಾ ಹೇಳಿಕೆ ಹಿಂದಿನ ಕಾರಣವೇನು, ಯಾವ ಜಾಗ ಎಲ್ಲವನ್ನು ಕೂಡ ಜೈಲಿನಿಂದಲೇ SIT ತಂಡ ಆ ಭೀಮನನ್ನ ಅಂದ್ರೆ ಚಿನ್ನಯ್ಯನನ್ನ ಎನ್ಕ್ವೈರಿ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಅಲ್ಲೇನಾದ್ರೂ ಸತ್ಯ ಕಂಡು ಬಂದ್ರೆ ಮತ್ತೆ ಜೈಲಿನಿಂದ ಕರ್ಕೊಂಡು ಬಂದು ಜಾಗವನ್ನು ಪರಿಶೀಲನೆ ಮಾಡುವಂತ, ಸ್ಥಳವನ್ನು ಮರ್ಜರ್ ಮಾಡುವಂತ ಕಾರ್ಯ ಕೂಡ ಆಗುತ್ತೆ. ಆದ್ರೆ ನಿನ್ನೆ ಬೆಂಗಳೂರು ಪೋಸ್ಟ್ ಎನ್ನುವಂತ ಪತ್ರಿಕೆ ಒಂದು ವರದಿಯನ್ನು ಮಾಡಿತ್ತು. ಅದೇನಂದ್ರೆ ಭೀಮ ತಂದ ತಲೆಬುರುಡೆ ಇದೆಯಲ್ಲ, ಭೀಮ ತಂದ ತಲೆಬುರುಡೆ, ಅದು ತಲೆಬುರುಡೆ ಅಲ್ಲ, ಅದು ಮಾನವನ ಹ್ಯೂಮನ್ಸ್ ಅಲ್ಲ ಎನ್ನುವಂತ ಒಂದು ಪ್ರಕಟಣೆ ಕೂಡ ಮಾಡಿತ್ತು. ಆದ್ರೆ ಆ ಪ್ರಕಟಣೆ ಇದೀಗ ಕಾಣ್ತಾ ಇಲ್ಲ. ಅದರ ಹಿಂದೆ ಆ ವರದಿ ಕೂಡ ಈಗ ಕಾಣ್ತಾ ಇಲ್ಲ ಪೋಸ್ಟ್ನಲ್ಲಿ. ಅದರ ಸತ್ಯಾಸತ್ಯತೆ ಬಗ್ಗೆ ಆ ಪೋಸ್ಟ್ನವರಿಗೆ ಕೂಡ ವರದಿಯನ್ನು ಮಾಡಬೇಕಾಗುತ್ತೆ, ಅದು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಏನಾದರೂ ಅಲ್ಲಿ ತಪ್ಪಿತ್ತ ಅಥವಾ ಯಾಕೆ ಡಿಲೀಟ್ ಆಯ್ತು ಅನ್ನುವ ಒಂದು ಸ್ಪಷ್ಟನೆ ಕೂಡ ಆ ಬೆಂಗಳೂರು ಪೋಸ್ಟ್ ಪತ್ರಿಕೆ ವರದಿಯನ್ನು ಮಾಡಬೇಕಾಗುತ್ತೆ. ಇದರ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಭೀಮ ಯಾಕೆ ಈ ಪ್ರಕರಣವನ್ನ ಯಾಕೆ ಗೊಂದಲ ಮಾಡ್ತಾ ಇದ್ದಾನೆ, ಒಂದ್ ವೇಳೆ ತಾನು ಹೂತಿದ್ದು ಸತ್ಯ ಆಗಿದ್ರೆ ಯಾಕೆ ಮೊದಲ ಹಂತದಲ್ಲಿ ಹೇಳಿಲ್ಲ. ಮೊದಲ ಹಂತದಲ್ಲಿ ಸ್ಪಾಟ್ ನಂಬರ್ 6ರಲ್ಲಿ ಹೆಣ ಸಿಕ್ಕಾಗಲೂ ಕೂಡ ಅವನಿಗೆ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ನಾನು ಆ ಜಾಗದಲ್ಲಿ ಹೆಣ ಹೂತಿರಲಿಲ್ಲ, ಸುಳ್ಳನ್ನು ಹೇಳಿಕೆ ಕೊಟ್ಟಿದ್ದೆ. ಆ 13 ಜಾಗದಲ್ಲೂ ಕೂಡ ನಾನು ಸುಮ್ಮನೆ ಹೇಳಿಕೆಯನ್ನು ಕೊಟ್ಟು SIT ತಂಡವನ್ನ ಗೊಂದಲಕ್ಕೆ ಎಬ್ಬಿಸುವಂತ ಕಾರಣ ನನ್ನ ಮೂಲ ಉದ್ದೇಶವಾಗಿತ್ತು. ಯಾಕೆ ಅಲ್ಲಿ 6ನೇ ಸ್ಪಾಟಲ್ಲಿ ಹೆಣ ಸಿಕ್ತು ಎನ್ನುವಂತ ಒಂದು ಗೊಂದಲಕ್ಕೆ ಈಡಾಗಿದ್ದ ಎನ್ನುವಂತ ಸ್ವತಃ ಒಪ್ಪಿಗೆಯನ್ನ SIT ತಂಡದ ಮುಂದೆ ಅಂದ್ರೆ ಎನ್ಕ್ವೈರಿ ಮಾಡುವಾಗ ಹೇಳಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಭೀಮ ಹೇಳಿದೆಲ್ಲವೂ ಸುಳ್ಳು ಎನ್ನುವುದು ಇದೀಗ ಒಂದೊಂದೇ ಹಂತವಾಗಿ ಸ್ಪಷ್ಟತೆ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ತಲೆನೋವಾಗಿದ್ದು, ಅಂದ್ರೆ 183 ಸ್ಟೇಟ್ಮೆಂಟ್ ನಲ್ಲಿ ಅಡಿಯಲ್ಲಿ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಒಂದೇ ಜಾಗದಲ್ಲಿ 10 ಹೆಣವನ್ನು ಹೂತಾಕಿದ್ದೇನೆ ಎನ್ನುವಂತ ಹೇಳಿಕೆ ಕೊಟ್ಟಿದ್ದೇನೆ. ಆದ್ರೆ ಆ ಜಾಗದ ಸ್ಪಷ್ಟತೆ ಇಲ್ಲಿ ತನಕ ಕೊಟ್ಟಿಲ್ಲ. ಇನ್ನು ಮುಂದೆ ಈ ಪ್ರಕರಣ ಇಲ್ಲಿ ಹೋಗಿ ನಿಲ್ಲತ್ತೆ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್.